ಎಬಿಪಿಸಿ ವೋಟರ್ ಸಮೀಕ್ಷೆ ಬಂದಿದೆ. ಅನೇಕ ರಿಲೆವೆಂಟ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳುವ ಸಮೀಕ್ಷೆ. ಹತ್ತು ವರ್ಷಗಳ ನರೇಂದ್ರ ಮೋದಿ ಕಾರ್ಯವೈಖರಿಗೆ ಎಷ್ಟು ಮಾರ್ಕ್ಸು? ವಿಪಕ್ಷಗಳ ನೇತೃತ್ವ ವಹಿಸಿಕೊಂಡಿರುವ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಷ್ಟು ಮಾರ್ಕ್ಸು? ಈ ಲೋಕಸಭಾ ಚುನಾವಣೆಯ ಅಜೆಂಡಾ ಏನು? ಇತ್ಯಾದಿ ಇತ್ಯಾದಿ. ಒಂದು ಗಂಟೆಯ ಕಾಲ ಈ ಸರ್ವೆಯ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳ್ತೀವಿ. ಇಂಟ್ರೆಸ್ಟಿಂಗ್ಲಿ ಇದು ದೇಶದಾದ್ಯಂತ ನಡೆದಿರುವ ಸರ್ವೆ ಅಲ್ಲ. ಪಶ್ಚಿಮ ಬಂಗಾಳ, ರಾಜಸ್ಥಾನ, ಪಂಜಾಬ್, ಕರ್ನಾಟಕ, ಕೇರಳ, ತಮಿಳುನಾಡು ಈ ರಾಜ್ಯಗಳಲ್ಲಿ ನಡೆಸಲಾದ ಸರ್ವೆಯ ವಿವರಗಳು ಈಗ ಹೊರಗೆ ಬಂದಿದ್ದಾವೆ. ಉಳಿದದ್ದು ನಿಧಾನವಾಗಿ ಕೊಡ್ತಾ ಹೋಗ್ತಾರೆ, ನಾಳೆ ಬರುತ್ತೆ ಉಳಿದಿದ್ದು. ಆಸ್ ಆಫ್ ನೌ ಬಂದಿರುವ ಸರ್ವೆಯಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪರ್ಸೆಂಟ್ ಜನ ಏನೇನು ಉತ್ತರ ಕೊಟ್ಟಿದ್ದಾರೆ? ಮೂಡ್ ಆಫ್ ದ ನೇಷನ್ನಲ್ಲಿ ಈ ರಾಜ್ಯಗಳನ್ನು ನೋಡಿದಾಗ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆಯಾ? ಸರ್ಕಾರ ಬದಲಾಗತ್ತಾ? ನೋಡ್ತಾ ಹೋಗೋಣ ಒಂದೊಂದಾಗಿ. ಆ್ಯಸ್ ಯೂಶುವಲ್ ನನ್ನ ಕೊಲೀಗ್ ಪ್ರಶಾಂತ್ ನಾಥು ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿರ್ತಾರೆ. ಮೊದಲನೆಯ ಪ್ರಶ್ನೆ ಇದ್ದದ್ದು, ಕೇಂದ್ರ ಸರ್ಕಾರದ ಕಾರ್ಯನಿರ್ವಹಣೆಯ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ? ಸಂಖ್ಯೆಗಳನ್ನು ನೋಡಬಹುದು. ಕೇಂದ್ರ ಸರ್ಕಾರದ ಕಾರ್ಯನಿರ್ವಹಣೆಯ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ? 40% ಜನ ತುಂಬ ಇದೆ ಅಂತಾರೆ, ತುಂಬ ಸಂತೃಪ್ತಿ ಇದೆ. ಸಂತೃಪ್ತಿ ಇದೆ ಅಂತ 30% ಜನ ಹೇಳ್ತಾ ಇದ್ದಾರೆ. ಸಂತೃಪ್ತಿ ಇಲ್ಲ ಅಂತ 28%, ಗೊತ್ತಿಲ್ಲ ಅಂತ ಹೇಳೋರು 2%. 40, 30, 28 ಮತ್ತು 2 ಅಲ್ಲಿಗೆ ಪಾಸಿಟಿವ್ ಸ್ವಿಂಗ್ ಇರೋದು 70%. ಗೊತ್ತಿಲ್ಲ ಅಂತ ಹೇಳೋರು ನೆಗೆಟಿವೇ ಅಂತ ಅನ್ಕೊಂಡ್ರೂ ಕೂಡ 30% ಬರ್ತಾರೆ. ಸರ್ಕಾರದ ಬಗ್ಗೆ ಅಸಮಾಧಾನ 30%. 70-30 ರೇಷಿಯೋ ಇದೆ ಎಬಿಪಿಸಿ ವೋಟರ್ ಸಮೀಕ್ಷೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅನೇಕ ಸಂದರ್ಭದಲ್ಲಿ ನಾವು ಮಾತಾಡಿದ್ದೀವಿ. ಜಗತ್ತಿನ ವಿದ್ಯಮಾನಗಳನ್ನು ಗಮನಿಸಿದರೆ ಪೋಸ್ಟ್ ಕೊರೋನಾ ಅನೇಕ ದೇಶಗಳಲ್ಲಿ ಸರ್ಕಾರಗಳ ಬದಲಾಗಿದೆ. ಗ್ಲೋಬಲ್ ಲೀಡರ್ಗಳು ಅನ್ನಿಸಿಕೊಂಡವರು ಜನಪ್ರಿಯತೆಯನ್ನು ಕಳ್ಕೊಂಡ್ರು. ಬಟ್ ನಮ್ಮ ದೇಶದಲ್ಲಿ ಒಂದು ಉಲ್ಟಾ ಇದೆ. ಪ್ರೋ ಇನ್ಕಂಬನ್ಸಿ ನೋಡ್ತಾ ಇದ್ದೀವಿ. ಮೂರನೆಯ ಟರ್ಮ್ನ ಚುನಾವಣೆಯ ಹೊಸ್ತಿಲಲ್ಲೂ ಇದ್ದಾಗ 70% ಪ್ರೋ ಇನ್ಕಂಬನ್ಸಿ ಇರೋದು ಅಪರೂಪ ಇದು. ಅದೇ ನೀವು ಹೇಳಿದಂತೆ ಕರೋನಾ ನಂತರದ ಸ್ಥಿತಿಗತಿಗಳಲ್ಲಿ ಅಮೆರಿಕಾದಂಥ ದೇಶದಲ್ಲಿ
ಅಲ್ಲಿನ ಸರ್ಕಾರ ಬದಲಾಯಿತು. ನಂತರದ ಸಂದರ್ಭದಲ್ಲಿ ನೋಡಿದಾಗ ನೀವು ಅನೇಕ ಜರ್ಮನಿಯ ಬದಲಾದವು, ಜಪಾನ್ದಲ್ಲಿ ರಿಜೀಮ್ ಚೇಂಜ್ ಆಯಿತು, ಅನೇಕ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಈ ರೀತಿ ರಿಜೀಮ್ ಚೇಂಜ್ ಆಯಿತು. ಆದರೆ ನರೇಂದ್ರ ಮೋದಿಯ ವಿಷಯಕ್ಕೆ ಬಂದಾಗ ನನಗನ್ಸುತ್ತೆ ನರೇಂದ್ರ ಮೋದಿಯವರ ಥರ್ಡ್ ಟರ್ಮ್ನ ಜನಪ್ರಿಯತೆಗೆ ಇನ್ನೊಂದು ಮುಖ್ಯ ಕಾರಣ ಇರೋದು ಕರೋನಾ ಸಂದರ್ಭದಲ್ಲಿ ಚೆನ್ನಾಗಿ ಹ್ಯಾಂಡಲ್ ಮಾಡಿದರು ಅಂತಕ್ಕಂಥದ್ದು. ಯಾಕಂದರೆ ಎರಡು ದೃಷ್ಟಿಯಿಂದ, ಒಂದು ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಸರ್ಕಾರ ಪ್ರದರ್ಶಿಸಿದ್ದು, ಎರಡನೇ ವೇವ್ನಲ್ಲಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಕಡಿಮೆ ಆದರೂ ಕೂಡ ವ್ಯಾಕ್ಸಿನ್ನ ನಂತರ ಅದು ಮತ್ತೆ ಜಾಸ್ತಿ ಆಗ್ತಾ ಹೋಯಿತು, ಒಂದು ಭಾಗ. ಎರಡನೇ ಭಾಗ, ದೇಶದ ಒಂದು ರೀತಿಯ ಸರ್ಪ್ಲಸ್ ಎಕಾನಮಿ ಇರತಕ್ಕಂಥ ವಿಶ್ವದ ಅನೇಕ ರಾಷ್ಟ್ರಗಳು ಪುಕ್ಕಟೆಯಾಗಿ ಎಷ್ಟು ಹಂಚಬೇಕು ಅಂತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಧಾರಾಳತನ ತೋರಿದ್ರಿಂದ ಇವತ್ತು ಅವರ ಆರ್ಥಿಕ ಸ್ಥಿತಿ ಒಂದು ರೀತಿ ಹೀನಾಯ ಸ್ಥಿತಿಗೆ ತಲುಪ್ತಾ ಇದೆ ಅನೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳು. ಆದರೆ ನರೇಂದ್ರ ಮೋದಿ ಆ ಗರೀಬ್ ಕಲ್ಯಾಣ್ ಯೋಜನೆಯನ್ನು ತಂದರೂ ಕೂಡ ಎಷ್ಟು ಕೊಡಬೇಕು, ಮುಂದಿನ ದಿನಗಳಲ್ಲಿ ಎಕಾನಮಿ ಬಗ್ಗೆ ಏನು ಸ್ಟೆಬಿಲಿಟಿ ಇರಬೇಕು ಅಂತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೂ ಕೂಡ ಅವರ ಇವತ್ತಿನ ನಾವೇನು 70% ಕೇಂದ್ರ ಸರ್ಕಾರದ ಸಾಧನೆಯ ಬಗ್ಗೆ ಇದೆ, ಒಂದು ಆ ಸಾಧನೆಯ 70%ನ ಏನೊಂದು ಪಾಸಿಟಿವ್ ಇದೆ, ಅದು ಕರೋನಾ ನಂತರದ ಮತ್ತು ಕರೋನಾ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಣಯಗಳ ಕಾರಣದಿಂದಲೂ ಕೂಡ ಇದೆ. ಮತ್ತು ಬಿಗ್ಗೆಸ್ಟ್ ಫ್ಯಾಕ್ಟರ್ ಈಸ್ ಅಜಿತ್, ಈಗ ತುಂಬ ಇದೆ, ಸಂತೃಪ್ತಿ ಇದೆ. ಈ 70% ಏನಿದೆ ಇದು ನೀವು ಈಗ ಪಶ್ಚಿಮ ಬಂಗಾಲ್, ಪಂಜಾಬ್, ಮತ್ತೊಂದು ರಾಜ್ಯದ ಹೆಸರು ಹೇಳ್ತಾ ಇದ್ರಿ ನೀವು, ಆ ರಾಜ್ಯಗಳ ಮತದಾರರು ಇಷ್ಟೊಂದು ಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು BJPಗೂ ಕೂಡ ಸಮಾಧಾನವನ್ನು ತಂದಿರಲಿಕ್ಕೆ ಸಾಕು, ನಂಬರ್ 1. ನಂಬರ್ 2, ನನಗನ್ನಿಸ್ತಾ ಇರತಕ್ಕಂಥದ್ದು ಅಜಿತ್, ಮೋದಿಯವರ ಚರಿಷ್ಮಾ 10 ವರ್ಷಗಳ ನಂತರ ಕೂಡ ಕಡಿಮೆ ಆಗದೇ ಇರೋದು ನ್ಯಾಚುರಲಿ ಅವರ ಸರ್ಕಾರದ ಕಾರ್ಯವೈಖರಿಯ ಕಾರಣದಿಂದ ಕೂಡ ಅವರ ಚರಿಷ್ಮಾ ಇಂಟ್ಯಾಕ್ಟಾಗಿ ಉಳಿದಿದೆ. ಟೀನಾ ಫ್ಯಾಕ್ಟರ್ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಆ ಟೀನಾ ಫ್ಯಾಕ್ಟರ್ ಬಂದಿರೋದೇ ಅವರ ಸರ್ಕಾರದ ಬಗ್ಗೆ ಒಂದು ಗುಡ್ವಿಲ್ ಇನ್ನೂ ಕೂಡ ಉಳ್ಕೊಂಡಿರ್ತಕ್ಕಂಥದ್ದು. ಬಟ್ ನನಗನ್ಸೋಕ್ಕೆ ಅದಕ್ಕೆ ಮುಖ್ಯ ಕಾರಣ ನರೇಂದ್ರ ಮೋದಿ ಇನ್ನೂ ಕೂಡ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ನ ರೂಪದಲ್ಲಿ ಜನರಿಗೆ ಕಾಣ್ತಾ ಇದ್ದಾರೆ. ನಾವು ಮಾರ್ಕೆಟಿಂಗ್ ಟರ್ಮಿನಾಲಜಿಯಲ್ಲಿ ಅದನ್ನು ಹೇಳೋದಾದರೆ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ನ ಅವಶ್ಯಕತೆ ಇರುತ್ತೆ. ಅನೇಕ ಬಾರಿ ಕಂಪ್ನಿಯಲ್ಲಿ ಏನಾಗುತ್ತೆ, ಕಂಪ್ನಿ ಹೇಗಿರುತ್ತೆ ಅದೆಲ್ಲ ಒಂದು ವಿಷಯ, ಆದರೆ ಆ ಬ್ರ್ಯಾಂಡ್ನ ವಿಶ್ವಾಸಾರ್ಹತೆ ಏನಿದೆ ಮತ್ತು ಆ ಬ್ರ್ಯಾಂಡ್ನ ಸ್ವೀಕಾರಾರ್ಹತೆ, ಆ ಬ್ರ್ಯಾಂಡನ್ನು ಉಪಯೋಗಿಸುವವರಲ್ಲಿ ಹಾಗೆ ಇಂಟ್ಯಾಕ್ಟಾಗಿ ಉಳಿದಿದೆ. ಅದು ಈ ನಂಬರ್ಗಳಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಅಂತ ನನಗನ್ಸುತ್ತೆ. ಎಸ್, ಅಂದರೆ ಇದು ಪ್ಯೂರ್ ಆ್ಯಂಡ್ ಪ್ಯೂರ್ ಮೋದಿ ಕಾರಣಕ್ಕೆ, ಜೊತೆಗೆ ಯಾವುದೇ ದೊಡ್ಡ ಕರಪ್ಷನ್ ಅಲಿಗೇಷನ್ಗಳನ್ನು ವಿಪಕ್ಷಗಳಿಗೆ ಮಾಡೋದಕ್ಕಾಗಲಿಲ್ಲ, ಅದು ನಿಶ್ಚಿತವಾಗಿ ಕಾರಣ. ಬಟ್ ಅದಕ್ಕೆ ಮೋದಿ ಬಗ್ಗೆ ಇರ್ತಕ್ಕಂಥ ವಿಶ್ವಾಸ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ನನಗನ್ಸುತ್ತೆ. ಯಾಕಂದರೆ ಈಗ BJP ಬಗ್ಗೆ 108 ಕಂಪ್ಲೇಂಟ್ಸ್ಗಳನ್ನು ಜನ ಹೇಳ್ತಾರೆ. ಎಸ್, ಅಭ್ಯರ್ಥಿ ಬಗ್ಗೆ ಇನ್ನೊಂದು ಅದಕ್ಕೆ 100ಕ್ಕೆ ಇನ್ನೂ 100 ಸೇರಿಸಿ ಹೇಳ್ತಾರೆ ಕಂಪ್ಲೇಂಟ್ಗಳನ್ನು. ಸ್ಟೇಟ್ ಲೀಡರ್ಶಿಪ್ಗಳ ಬಗ್ಗೆ ಕಂಪ್ಲೇಂಟ್ಗಳಿವೆ. ಆದರೆ ಮೋದಿ ಪರ್ಸ್ನಾಲಿಟಿ ಬಗ್ಗೆ, ಅದರಲ್ಲಿ ಈಗ ನೀವು ಅದನ್ನು ಹೇಗೆ ತೆಗೆದುಕೊಳ್ತೀರಿ ಅನ್ನೋದು ಏನು ಒಂದೇ ಕಾರಣನ, ನಾನ್ ಕರಪ್ಟ್ ಅನ್ನೋದು ಒಂದೇ ಕಾರಣನ, ಹಿಂದುತ್ವನೂ ಕಾರಣ ಇದೆ. ಕಣ್ಣಿಗೆ ಕಾಣುವ ರಾಷ್ಟ್ರೀಯ ಹೆದ್ದಾರಿಗಳ ಜಾಲ, ವಿಮಾನ ನಿಲ್ದಾಣಗಳ ಜಾಲ, ರೈಲ್ವೆ ಜಾಲ, ಕ್ಯಾಪೆಕ್ಸ್ಗೆ ಹಣವನ್ನು ಹೂಡಿಕೆ ಮಾಡ್ತಾ ಇರ್ತಕ್ಕಂಥದ್ದು, ಮಧ್ಯಮ ವರ್ಗದ ಹೂಡಿಕೆಗೆ ಒಂದು ಸ್ಟೆಬಿಲಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು, 108 ಕಾರಣಗಳಿವೆ ಅಂತ ನನಗನ್ಸುತ್ತೆ. ಎಸ್, ಅದರ ಜೊತೆಗೆ ಈಗ ನಾವು ನೋಡಿದ್ದು ಕೇಂದ್ರ ಸರ್ಕಾರದ ಕಾರ್ಯವೈಖರಿ, ಮೋದಿ ಆಸ್ ಎನ್ ಇಂಡಿವಿಜುವಲ್ ಪ್ರಧಾನಮಂತ್ರಿಯಾಗಿ ಮೋದಿಯ ಕಾರ್ಯವೈಖರಿ ಏನು ಅಂತ ನೋಡಿದಾಗ ಅದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಟ್ ದೇ ಆರ್ ಕೋರಿಲೇಟೆಡ್ ಅಜಿತ್. ಕೋರಿಲೇಟೆಡ್, ಅಫ್ಕೋರ್ಸ್ ಕೋರಿಲೇಟೆಡ್. ಆದರೆ ಕೇಂದ್ರ ಸರ್ಕಾರದ ಬಗ್ಗೆ ಸ್ವಲ್ಪ ಜನರಿಗೆ ಅಸಮಾಧಾನ ಇದ್ದರೂ ಕೂಡ ಅದು ಮೋದಿ ಅಂತ ಬಂದಾಗ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.